ಬಿಗ್ ಬಾಸ್ ಮನೆಗೆ ಹೋದ್ರಿ, ಆ, ಸ್ವರ್ಗ ನರಕ ಅಂತ ಎರಡು ಕಾನ್ಸೆಪ್ಟ್ ಇತ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲಿ ನಾವು ನೋಡಿದ ಪ್ರಕಾರ ಯಾರು ಲಾಯರ್ ಜಗದೀಶ್ ಅವ್ರು ಸಿಕ್ಕಾಪಟ್ಟೆ ಜಾಸ್ತಿ ಮಾತನಾಡ್ತಾ ಇದ್ರು, ಅವರನ್ನೇ ಜಾಸ್ತಿಯಾಗಿ ತೋರಿಸ್ತಾ ಇದ್ರು ನಾವು ನೋಡ್ಬೇಕಾದ್ರೆ ಟಿವಿಯಲ್ಲಿ. ಸೊ ನಿಮ್ಗೆ ಹೇಗ್ ಅನಿಸ್ತಾ ಇತ್ತು ಆ ಸ್ವರ್ಗ ನರಕ ಕಾನ್ಸೆಪ್ಟ್? ಸುಮ್ನೆ ದ್ವೇಷ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಅಥವಾ ಏನ್ ಅನ್ಸ್ತಾ ಇತ್ತು ತಮ್ಗೆ ಅನ್ನುವಂಥದ್ದು? ಇಲ್ಲ ಮೇಡಮ್, ಅದು ಒಳ್ಳೆ ಜೀವನದಲ್ಲಿ ಒಂದು ದೊಡ್ಡ ಅನುಭವದ ಪಾಠ ಮೇಡಮ್. ಅವೆಲ್ಲವೂ ಕೂಡ ಏನೇ ಇದ್ರೂ ಕೂಡ ನಾವು ಅಲ್ಲೆಲ್ಲವನ್ನು ಬಿಟ್ಟು ಹೋಗ್ಲೇಬೇಕು. ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಏನ್ ಕಲ್ತು ಹೊರಗಡೆ ಬರ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಅಲ್ಲಿ ಸುಮಾರು ಪಾಠಗಳನ್ನ ಕಲ್ತಿದ್ದೇವೆ. ಆ ಒಂದು ಅನುಭವ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಸ್ವರ್ಗ ನರಕ ಕಾನ್ಸೆಪ್ಟ್ ಮಾಡಿದ್ರು. ಅದು ನಮ್ಮ ನರಕದಲ್ಲಿ ಎಷ್ಟು ಜನ ನಾವು ಹೋಗಿದ್ವಿ ನರಕಕ್ಕೆ, ಎಲ್ರು ಕೂಡ ಆ ಅನುಭವನ ತಗೊಂಡಿದೀವಿ. ಮತ್ತೆ ಲಾಯರ್ ಜಗದೀಶ್ ಅವರು ನಾನು ಒಳ್ಳೆ ಸ್ನೇಹಿತರು. ಮನೆ ಒಳಗಡೆ ಸುಮಾರು ಒಂದ್ ಹೊತ್ತು ಜಗಳ ಆಡಿದ್ರು ಕೂಡ ಮತ್ತೆ ಆಮೇಲೆ 1-2 ಅವರ್ಗೆ ಮತ್ತೆ ನಾವು ಒಂದಾಗ್ತಾ ಇದ್ವಿ. ಆತರ ಒಂದು ಸ್ನೇಹ ಬಾಂಧವ್ಯ ನಮ್ಮ ಮತ್ತೆ ಲಾಯರ್ ಜಗದೀಶ್ ಅವ್ರ ಮಧ್ಯೆ ಇದ್ದದ್ದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್. ಲಾಯರ್ ಜಗದೀಶ್ಗೆ ನಾನು ಹೊರಗಡೆ ಬಂದ ತಕ್ಷಣ ಫಸ್ಟ್ ನಾನೇ ಫೋನ್ ಮಾಡಿದೆ, ಮಾತಾಡಿದೆ. ಚೆನ್ನಾಗಿ ಮಾತಾಡಿದ್ರು, ಗೆಳೆಯ ಅಂತೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಚೆನ್ನಾಗಿ ಮಾತಾಡಿ ತುಂಬಾ ಖುಷಿ ಆಯ್ತು ನನಗೆ ಜಗದೀಶ್ ಅವ್ರ ಜೊತೆ ಮಾತಾಡಿದ್ದು. ಒಳ್ಳೆ ಸ್ನೇಹಿತರು ಜಗದೀಶ್ ಅವರು. ನಾವು ಹೊರಗಡೆ ಅನ್ಕೊಂಡಿರೋದ್ರೆ ಜಗದೀಶ್ ಅವರು ಇಲ್ಲ, ಒಳಗಡೆ ಇರ್ಲಿಲ್ಲ. ಯಾಕಂದ್ರೆ ಒಳ್ಳೆ ಮಗು ಮನಸ್ಸಿನ ಮೃದು ಸ್ವಭಾವದ ಜಗದೀಶ್ ಅವರು ಮೇಡಮ್. ಗೋಲ್ಡ್ ಸುರೇಶ್ ಅವರು ಮನೆಯಲ್ಲಿ ಅಂದ್ರೆ ಕೆಲವೊಂದು ಮಾತುಗಳು ಕೇಳಿ ಬಂದಾಗ ಒಂದ್ ಸ್ವಲ್ಪ ಸೈಲೆಂಟ್ ಇದ್ರು ಅಂತಾನು ಮಾತಾಡುವವರು ಇದ್ದಾರೆ. ಸೊ ಮೇ ಬಿ ಅದು ನಿಮ್ಗೆ ರೀಸನ್ ಆಗಿರಬಹುದು ಅನ್ನುವಂಥದ್ದು, ಇನ್ನ ಅಂದ್ರೆ ಮನೆಯಿಂದ ಆಚೆ ಬರೋದಕ್ಕೆ. ಇಲ್ಲ ಮೇಡಮ್, ನಾನ್ ಮನೆಯಿಂದ ಆಚೆ ಬಂದದ ಕಾರಣನೇ ಬೇರೆ. ಆಕ್ಚುಲಿ ನನ್ನ ಧರ್ಮಪತ್ನಿಗೆ ಬಿಸ್ನೆಸ್ ನ ಹ್ಯಾಂಡಲ್ ಮಾಡಕ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೇನೆ. ಸೈಲೆಂಟ್ ಆಗಿದ್ದೀನಿ ಅಂದ ತಕ್ಷಣ ಆತರ ಏನ್ ಮನೆಯಿಂದ ಹೊರಗಡೆ ಬರುವಂತ ಸಿಚುವೇಶನ್ ಏನು ಇರ್ಲಿಲ್ಲ ನನಗೆ. ಯಾಕಂದ್ರೆ ನಂದೇ ಆದಂತ ಬಿಸ್ನೆಸ್ ಹೇಳಿ ಹೋಗಿದ್ದೆ ನಾನು ನೋಡ್ಕೊಳ್ಳೋದಕ್ಕೆ ನನ್ನ ವೈಫ್ಗೆ. ಅವ್ರಿಗೆ ನೋಡ್ಕೊಳಕ್ ಆಗ್ಲಿಲ್ಲ. ಮತ್ತೆ ಸ್ವಲ್ಪ ನಿರ್ಧಾರಗಳನ್ನ ತಗೊಳ್ಳೋದ್ರಲ್ಲಿ ಅವರು ಆಗ್ತಾ ಇರ್ಲಿಲ್ಲ ಅವ್ರ ಕಡೆಯಿಂದ. ಯಾಕಂದ್ರೆ ನಾನು ತಗೊಳ್ಳೋ ನಿರ್ಧಾರಗಳನ್ನ ಅವ್ರು ತಗೊಳಕ್ ಆಗಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಮನೆಯಿಂದ ಹೊರಗಡೆ ಬಂದಿದ್ದೇನೆ. ನಾನು ಯಾಕೆ ಸೈಲೆಂಟ್ ಆದೆ ಅಂತಂದ್ರೆ, ಮನುಷ್ಯ ಯಾವತ್ತೂ ಕೂಡ ಕೋಪದಿಂದ ಇರೋದು ಒಂದೇ ಅಲ್ಲ ಜೀವನ. ಅದನ್ನ ತಿದ್ಕೊಂಡು ಮುಂದೆ ನಾವ್ ಹೇಗಿರ್ಬೇಕು, ಯಾವ ತರ ಬದುಕ್ಬೇಕು, ಯಾವ ತರ ಮುಂದೆ ಜೀವನ ಮಾಡ್ಬೇಕು ಅನ್ನೋದನ್ನು ಬಿಗ್ ಬಾಸ್ ಮನೆ ನನಗೆ ಕಲಿಸ್ಕೊಟ್ಟಿದೆ ತುಂಬಾ ಚೆನ್ನಾಗಿ. ಆ ಜೀವನದಲ್ಲಿ ಸಿಂಪ್ಲಿಸಿಟಿ ತುಂಬಾ ಮುಖ್ಯ ಅಂತ ನಾನು ಕಲ್ಕೊಂಡ್ ಬಂದಿದ್ದೀನಿ ಬಿಗ್ ಬಾಸ್ ಮನೆಯಿಂದ. ಎಂತೆಂತ ದೊಡ್ಡ ದೊಡ್ಡ ನಮ್ಮ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಗಾಡ್ ಆದ್ರೆ ಗಾಡ್ ಫಾದರ್ ಸುದೀಪ್ ಸರ್. ಅವರು ಎಷ್ಟು ಸಿಂಪಲ್ ಆಗಿ ಜೀವನ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ. ಅದನ್ನ ನೋಡಿದಾಗ ನಮ್ಗೆಲ್ಲ ಅನ್ಸೋದು, ಈ ಸುದೀಪ್ ಸರ್ ಅಷ್ಟು ಸಿಂಪಲ್ ಜೀವನ ಮಾಡ್ತಾರೆ, ನಾವೆಲ್ಲ ಯಾವ ಲೆಕ್ಕ ಅನ್ನೋದು ಫೀಲ್ ಬರುತ್ತೆ. ಆ ಎಲ್ಲ ಅನುಭವಗಳನ್ನು ತಗೊಂಡು ನಾನೊಂದು ಸಾಕು ಸಿಂಪಲ್ ಆಗಿರೋಣ, ಸೈಲೆಂಟ್ ಆಗಿರೋಣ, ಯಾಕೆ ಜಗಳ ಆಡೋದ್ರಿಂದ ಏನಿದೆ ಮೇಡಮ್. ನಗ್ತಾ ನಗ್ತಾನು ಮನುಷ್ಯನ್ ಗೆಲ್ಲಬಹುದು. ನಾವು ಕೋಪದಿಂದಾನೇ ಮನುಷ್ಯನ್ ಗೆಲ್ತೀವಿ, ಸಿಟ್ಟಿಂದಾನೇ ಮನುಷ್ಯನ್ ಗೆಲ್ತೀವಿ ಅನ್ನೋದು ತಪ್ಪು ಮೇಡಮ್. ನಗ್ತಾನು ಗೆಲ್ಬಹುದು ಅಂತ ನಾನು ತೋರ್ಸ್ಕೊಡಕ್ ಹೋಗಿದ್ದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ತಾವು ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾ ಇದ್ರಿ, ಅಡುಗೆ ರೂಮ್ ಅಲ್ಲಿ ಜಾಸ್ತಿಯಾಗಿ ತೊಡಗಿಸ್ಕೊಳ್ತಾ ಇದ್ರಿ, ಅಂಡ್ ನಿಮ್ಮ ಅಡುಗೆ ಇಷ್ಟ ಆಗ್ತಾ ಇತ್ತು ಎಲ್ಲರಿಗೂ ಕೂಡ. ಅಂದ್ರೆ ಮನೆಯಲ್ಲಿ ಮುಂಚೆ ಮಾಡ್ತಿದ್ರ ಅಡುಗೆ? ನಿಮ್ಮ ಫೇವ್ರೆಟ್ ಫುಡ್ ಎಲ್ಲ ಯಾವುದು ಹೇಳ್ಬೋದು, ಅದನ್ನ ಹೇಳ್ಬೋದಾ? ಮೇಡಮ್, ನಾನು ವೆಜಿಟೇರಿಯನ್. ಫುಡ್ ತುಂಬಾ ಇಷ್ಟ ನನಗೆ. ನಾನು ತುಂಬಾ ಫುಡ್ಡಿ ಕೂಡ ಅಷ್ಟೇ. ಯಾಕಂದ್ರೆ ಎಲ್ಲರೂ ಒಳ್ಳೆ ಫುಡ್ ನನಗೆ ಸಿಗ್ತಾ ಇದೆ, ಒಳ್ಳೆ ಟೇಸ್ಟ್ ಇರ್ತದೆ, ನಾನು ಅಲ್ಲಿ ಹೋಗಿ ನೋಡ್ಕೊಂಡು ತಿನ್ಕೊಂಡು ಬರ್ತಾ ಇದ್ದೆ. ಅದನ್ನ ಬಂದು ಮನೇಲಿ ನಾನು ಟ್ರಯಲ್ ಕೂಡ ಮಾಡ್ತಾ ಇದ್ದೆ. ಬಿಗ್ ಬಾಸ್ ಮನೆಯಲ್ಲಿ ನನಗೆ ಅಡಿಗೆ ವಿಷಯ ಅಂತ ಬಂದಾಗ ನನ್ನ ಫೇವ್ರೆಟ್ ಸ್ಪಾಟ್ ಯಾವ್ದಂದ್ರೆ ಬಿಗ್ ಬಾಸ್ ಮನೇಲಿ ಕಿಚನ್. ಅತಿ ಹೆಚ್ಚು ಟೈಮ್ ನ ಸ್ಪೆಂಡ್ ಮಾಡಿದ್ದೇನೆ ಕಿಚನ್ ಅಲ್ಲಿ ನಾನು. ಪ್ರತಿ ಸಲನು ನಾನು ಏನಾದ್ರು ಒಂದು ಹೊಸದಾಗಿ ಏನಾದ್ರು ಮಾಡಿದಾಗ ಆ ಮನೇಲಿರುವಂತ ಪದಾರ್ಥನ ಉಪಯೋಗಿಸ್ಕೊಂಡು ಏನಾದ್ರು ಒಂದು ಮಾಡಿದಾಗ ಎಲ್ಲರೂ ಖುಷಿ ಪಡೋರು. ಅದನ್ನ ನೋಡಿ ಅವ್ರು ಹೇಳುವಂತ ಒಪಿನಿಯನ್ ತಗೊಂಡು ನನಗೆ ತುಂಬಾ ಖುಷಿ ಆಗೋದು. ಅದಕ್ಕೆ ಇನ್ ಮುಂದಿನ ಹೊರಗಡೆ ಬಂದಿದ್ದೀನಿ, ಇವಾಗ ಹೊಸದಾಗಿ ಹೋಟೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಇನ್ನು ಮನೆ ಒಳಗಡೆ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ. ಹೊಂದಾಣಿಕೆ ಇಲ್ಲದಿದ್ರೆ ಅಲ್ಲಿ ಜೀವನನೇ ಕಷ್ಟ. ಏನೂ ಇರಲ್ಲ, ಮೊಬೈಲು ಇರಲ್ಲ, ಏನೂ ಇರಲ್ಲ. ಸೊ ಮನೆಯನ್ನ ಎಷ್ಟು ತಾವು ಮಿಸ್ ಮಾಡ್ಕೊಳ್ತಾ ಇದ್ರಿ? ಮನೆಯಿಂದ ಫೋನ್ ಎಲ್ಲ ಬರ್ತಾ ಇತ್ತು. ಸೊ ಆ ಟೈಮಲ್ಲಿ ನಿಮ್ಗೆ ಇಷ್ಟು ಫೀಲ್ ಆಗ್ತಿತ್ತು, ನನ್ನ ಮನೆಯಿಂದ ಫೋನ್ ಬಂದಿದ್ರು ಹೆಂಗಿರ್ತಿತ್ತು ಅಂತ. ಆ ಫೀಲ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಮಗಳ ನೆನಪು. ಮೇಡಮ್, ಅದು ಬಿಗ್ ಬಾಸ್ ಅವರ ಒಂದು ಕಾನ್ಸೆಪ್ಟ್ ಹೇಗಿರುತ್ತೋ ಅದ್ರ ಪ್ರಕಾರನೇ ಯಾರಿಗೆ ಕಾಲ್ ಹೋಗ್ಬೇಕು ಮತ್ತೆ ಯಾರಿಗೆ ಲೆಟರ್ ಬರ್ಬೇಕು, ಯಾವ ಕ್ಷಣಕ್ಕೆ ಬರ್ಬೇಕು ಅಂತ ಇತ್ತು. ನನಗೂ ಲೆಟರ್ ಬಂದಿದೆ, ತುಂಬಾ ಖುಷಿ ಆಗಿದೆ, ತುಂಬಾ ಒಳ್ಳೆ ಫೀಲ್ ಮಾಡಿದೀನಿ, ಎಲ್ರು ಮಿಸ್ ಮಾಡ್ಕೊಂಡಿದೀನಿ. ಇನ್ನು ನೀವು ಒಂದು ಟಾಸ್ಕ್ ಆದ್ಮೇಲೆ ಒಂದ್ಸಲ ಹೇಳಿದ್ರಿ, ನನ್ನ ಮನೆಯಿಂದ ನಾನು ಹೋಗ್ತೀನಿ ಅಂತ ಫುಲ್ ರೊಚ್ಚಿಗೆದ್ದು ಮಾತಾಡಿದ್ರಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂಡ್ ಆ ಕೋಪ ಆ ಕ್ಷಣಕ್ಕೆ ಹೇಗ್ ಬಂತು? ಮತ್ತೆ ನೀವು ನಾರ್ಮಲ್ ಆಗಿ ಸಿಂಪಲ್ ಆಗಿ ಎಲ್ಲರ ತರನೇ ಕೂಲ್ ಆಗಿದ್ರಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಇದು ನನ್ನ ಮತ್ತು ರಜತ್ ಮಧ್ಯೆ ನಡೆದಂತಹ ಜಗಳ.
ಆ ಕ್ಷಣಕ್ಕೆ ಅಲ್ಲಿ ಬರೋದು ಸಹಜ ಮೇಡಮ್. ಅದು ಯಾವ್ದೋ ಒಂದು ಮಾತು ಬರುತ್ತೆ, ಆ ಮಾತು ಬಂದ ನನಗೆ ಕೋಪ ಬರುತ್ತೆ. ನಾನು ಸ್ವಲ್ಪ ಟ್ರಿಗರ್ ಆಗಿ ಆ ಕ್ಷಣಕ್ಕೆ ಅಲ್ಲಿ ರಿಯಾಕ್ಟ್ ಮಾಡಿದುಂಟು. ಅದು ಆಟಕ್ಕೆ ಮಾತ್ರ ಸೀಮಿತ ಮೇಡಮ್. ಓಕೆ. ಇನ್ನು ಪ್ರತಿ ವೀಕೆಂಡ್ ಬಂದಾಗ ತಾವು ಏನು ನಾಮಿನೇಟ್ ಆದ್ರೂ ಕೂಡ ಸೇವ್ ಆಗ್ತಾ ಇದ್ರಿ. ಸೊ ಯಾವ ರೀಸನ್ ಇರಬಹುದು? ತಮ್ಗೆ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಜನ ನಿಮ್ಮನ್ನ ಪ್ರೀತಿಯಿಂದ ಸೇವ್ ಮಾಡ್ಕೊಂಡೇ ಬಂದಿದ್ರು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆ ಜನರ ಪ್ರೀತಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಸುದೀಪ್ ಸರ್ ಹತ್ರ ನಾನು ಕೇಳಿದಾಗ ನಾನು ಹೇಳಿದೆ, ಸರ್ 2 ವಾರ ನಂದೇನು ಆಟ ಇಲ್ಲ, ಮೋಸ್ಟ್ಲಿ ಜನ ನನ್ನನ್ನು ಯಾಕೆ ಸೇವ್ ಮಾಡ್ತಾರೆ ಅಂತ ನಾನು ಅನ್ಕೊಂಡು ಹೇಳಿದೆ. ಸುದೀಪ್ ಸರ್ ಹೇಳಿದ್ರು, ಮೊದಲ ವಾರದಿಂದ ಇಲ್ಲಿವರೆಗೆ ನೀವ್ ಏನ್ ಮಾಡಿದ್ರೆ ಅನ್ನೋದೆಲ್ಲವೂ ಕೂಡ ಮುಖ್ಯ ಆಗತ್ತೆ ಸುರೇಶ್ ಅಂತೆಲ್ಲ ಹೇಳ್ತಾರೆ. ಅವಾಗ ನನ್ಗನ್ಸುತ್ತೆ ಅದು ಜನಗಳಿಗೆ ತುಂಬಾ ಇಷ್ಟ ಆಗಿದೆ. ನಾನು ಮೊದಲನೇ ವಾರದಿಂದ ಆಟ ಆಡಿದ್ದು ಜನಗಳಿಗೆ ತುಂಬಾ ಇಷ್ಟ ಆಗಿರೋದಕ್ಕೆ ನನ್ನನ್ನ ಸೇವ್ ಮಾಡ್ತಾ ಇದ್ದಾರೆ, ನನ್ಗೆ ವೋಟ್ ಮಾಡ್ತಾ ಇದ್ದಾರೆ ಅಂತ ನಾನು ಖುಷಿ ಪಟ್ಟಿದ್ದು ಇದೆ ಮೇಡಮ್ ಮನೆ ಒಳಗಡೆ. ಓಕೆ. ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಜತು ಬಂದಿದ್ದಾರೆ, ಜೊತೆಗೆ ಹನುಮಂತು ಬಂದಿದ್ದಾರೆ. ಅವರಿಬ್ಬರಲ್ಲಿ ನಿಮ್ಗೆ ಯಾರು ಸಿಕ್ಕಾಪಟ್ಟೆ ಕಾಂಪಿಟೇಟರ್ ಅಂತ ಅನಿಸ್ತಾರೆ? ಸ್ವಲ್ಪ ಫೈನಲ್ ತನಕ ಬರಬಹುದು ಅಂತ ಅಂದ್ರೆ ಯಾರ ಹೆಸರು ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಹನುಮಂತು ಫೈನಲಿಗೆ ಬರ್ತಾರೆ ಮೇಡಮ್. ಓಕೆ. ಇನ್ನೊಂದು ಹನುಮಂತ್ ಅವ್ರು ಪ್ರತಿ ಟೈಮ್ ನಿಮ್ಮನ್ನೇ ಒಂದು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರು ಅಂಡ್ ನಮ್ಗೆ ಅದನ್ನೇ ತೋರಿಸ್ತಾ ಇದ್ರು ಟಿವಿಯಲ್ಲಿ. ಪ್ರತಿ ಬಾರಿ ನಿಮ್ಮ ಹೆಸರೇ ತಗೊಳ್ಳುವಂಥದ್ದು, ಮಾವ ಅಂತ ಹೇಳ್ತಾ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನಿಮ್ಗೆ ಅದು ಎಷ್ಟು ಬೇಸರ ಅನಿಸ್ತಿತ್ತು? ಬಿಕಾಸ್ ನಮ್ಗೆ ಚಾನಲ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಗೇನ್ ಅನಿಸ್ತಾ ಇತ್ತು, ಯಾಕಪ್ಪ ಈ ಮನುಷ್ಯ ಪ್ರತಿ ಬಾರಿ ಸುರೇಶ್ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ತಾವು ಎಷ್ಟು ನೋವು ಪಡ್ಕೊಳ್ತಾ ಇದ್ರಿ ಅನ್ನುವಂಥದ್ದು? ಮೇಡಮ್, ಹನುಮಂತು ನನ್ನ ಅಳಿಯ. ನನಗೆ ಮಾವ ಅಂತ ಕರೆದ, ನಾನು ಅಳಿಯ ಅಂತ ಕರೆದಿದ್ದೀನಿ. ಯಾವತ್ತೂ ಅವನು ಅಳಿಯನಾಗೆ ಇರ್ತಾನೆ. ಮಾವ ಮತ್ತೆ ಅಳಿಯನ ಮಧ್ಯದಲ್ಲಿ ಏನೇ ಇದ್ರು ಕೂಡ ಒಂದು ಲೀನಿಯನ್ಸ್ ತುಂಬಾ ಇರ್ತದೆ. ಆ ಒಂದು ಜಾಗನ ನಾನು ಅವನಿಗೆ ಕೊಟ್ಟಿದ್ದೀನಿ, ನಮ್ಮ ಅಳಿಯನ್ಗೆ. ಅವ್ನು ಏನೇ ಮಾಡಿದ್ರು ಕೂಡ ಅದು ಆ ಆಟಕ್ಕೆ ಮಾತ್ರ ಸೀಮಿತ ಮಾಡ್ಕೋತಾ ಇದ್ದ. ತುಂಬಾ ಖುಷಿಯಾಗಿ ಅವನು ಅದನ್ನ ಇದು ಮಾಡ್ತಾ ಇದ್ದ. ಅದಾದ್ಮೇಲೂ ಕೂಡ ನಾವ್ ಯಾವತ್ತೂ ಕೂಡ ಜಗಳ ಆಡ್ಲಿಲ್ಲ ಒಂದ್ ದಿವ್ಸನೂ ಕೂಡ. ನೀನ್ ಯಾಕೆ ನನ್ನನ್ನೇ ಮಾಡ್ದೆ ಅಂತ ನಾನು ಯಾವತ್ತೂ ಕೂಡ ಮಾತಾಡ್ಲಿಲ್ಲ. ಅವನು ಅಷ್ಟೇ, ನನಗೆ ನೀನ್ ಯಾಕೆ ಮಾಡ್ದೆ ಅಂತಾನು ಕೂಡ ಜಗಳ ಆಡ್ಲಿಲ್ಲ. ಆ ಒಂದು ಫ್ರೀಡಮ್ನೆಸ್ ಇದೆ. ಮತ್ತೆ ಅವ್ನಿಗೆ ಹೇಗಾದ್ರೆ ಏನ್ ಮನ್ಸಲ್ಲಿ ಬರುತ್ತೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾನೆ. ಆ ತರ ನಮ್ಮ ಅಳಿಯ ಹನುಮಂತು. ಅವನು ಚೆನ್ನಾಗಿ ಇನ್ನ ಆಟ ಆಡಿ ಗೆದ್ದು ಬರ್ಲಿ ಅಂತ ನಾನು ಬಯಸ್ತೀನಿ ಮೇಡಮ್. ತುಂಬಾ ಮುಗ್ಧ ಕೂಡ ಹುಡ್ಗ. ಆದ್ರೆ ರಿಯಲ್ ಆಗಿ ಹೌದಾ ಅವರು ಅಷ್ಟೇ ಮುಗ್ಧ ಇದ್ದಾರಾ? ಅಥವಾ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದಾಗ ಇಲ್ಲ ಇವರು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಹಂಗ್ ಮಾಡ್ತಿದ್ದಾರೆ, ಆತರ ಇದಾರೆ ಅಂತ. ಯಾಕಂದ್ರೆ ಈ ಸಲ ಈ ಹಿಂದೆ ರಿಯಾಲಿಟಿ ಶೋಗಳನ್ನ ಕೂಡ ಮಾಡಿದ್ರು. ಸೊ ರಿಯಲ್ ಆಗಿ ಅವರಷ್ಟೇ ಮುಗ್ಧ ಇದ್ದಾರಾ ತಾವು ನೋಡಿದ ಪ್ರಕಾರ? ಹೌದು ಮೇಡಮ್. ಹನುಮಂತಗೆ ಮುಗ್ಧ ಅನ್ನೋದಕ್ಕಿಂತ ಅವ್ನ ಆಟನ ನೀಟಾಗಿ ಅರ್ಥ ಮಾಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವನ ಆಟಕ್ಕೆ ಏನ್ ಮುಗ್ಧತೆ ಬೇಕೋ ಅದನ್ನ ಮಾತ್ರ ತೋರಿಸ್ತಾ ಇದ್ದಾನೆ. ಆ ಮುಗ್ಧತೆ ಅವನಲ್ಲಿದೆ. ಓಕೆ. ಅಂದ್ರೆ ಧನ್ರಾಜ್ ಅವ್ರ ಜೊತೆ ಜಾಸ್ತಿಯಾಗಿ ಅವ್ರು ಕಾಣಿಸ್ಕೊಳ್ತಾರೆ, ಅವ್ರಿಬ್ಬರೇ ಒಟ್ಟಿಗೆ ಇರ್ತಾರೆ ಅನ್ನುವಂಥದ್ದು. ಸೊ ಧನ್ರಾಜು ಎಲ್ಲೋ ಒಂದು ಕಡೆ ನಿಮ್ಗೆ ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಅಂದ್ರೆ ಪ್ರತಿ ಟೈಮ್ ಅಳ್ತಾನೆ ಇರ್ತಾರೆ, ಏನಾದ್ರೂ ಒಂದು ಬೇಜಾರಾದಾಗ ಹತ್ತು ಬಿಟ್ಟು ತೋರಿಸ್ತಾರೆ, ಅವ್ರ ಮಾತೇ ಬರಲ್ಲ ಅದಾದ್ಮೇಲೆ. ಸೊ ಆ ವ್ಯಕ್ತಿ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಧನ್ರಾಜು ಒಳ್ಳೆ ಮೃದು ಸ್ವಭಾವದ ಮನುಷ್ಯ, ನನಗೆ ಒಳ್ಳೆ ಸ್ನೇಹಿತ ಕೂಡ. ಧನ್ರಾಜು ನಾನು ಇರುವಷ್ಟು ದಿನನೂ ಕೂಡ ತುಂಬಾ ಮನೆಗಳಲ್ಲಿ ತುಂಬಾ ವಿಷಯಗಳನ್ನು ಮಾತಾಡಿದೀವಿ. ತುಂಬಾ ವಿಷಯಗಳಿಗೆ ನಾನು ಅವನು ಕೂಡ ಹತ್ತಿದೀವಿ. ತುಂಬಾ ವಿಷಯಗಳು ನಾನು ಅವನೊಬ್ರು ಶೇರ್ ಮಾಡ್ಕೊಂಡಿದೀವಿ. ತುಂಬಾ ಫೀಲ್ ಮಾಡ್ಕೊಂಡಿದ್ದೆ. ಒಳ್ಳೆ ಮಗು ಮನಸ್ಸಿನ ಧನ್ರಾಜ. ಏನಾದ್ರೂ ಒಂದು ಅಂದ ತಕ್ಷಣ ಬೇಗ ಆದಷ್ಟು ಅದನ್ನ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾನೆ ಬೇಗ. ಒಳ್ಳೆ ಮನಸ್ಸಿದೆ. ಎಲ್ರಿಗೂ ಅವ್ರಿಗೆ ಆದಂತ ಒಂದೊಂದು ವ್ಯಕ್ತಿತ್ವ ಇರುತ್ತೆ. ಅದರಲ್ಲಿ ಧನ್ರಾಜಂದು ಒಂದು ಒಳ್ಳೆ ವ್ಯಕ್ತಿತ್ವ, ಮೃದು ಸ್ವಭಾವದ ವ್ಯಕ್ತಿತ್ವ ಮೇಡಮ್. ಓಕೆ. ಸರ್, ಇನ್ನು ಗೋಲ್ಡ್ ಸುರೇಶ್ ಅವರಿಗೆ ತುಂಬಾ ಖುಷಿಯಾದಂತಹ ಮೂಮೆಂಟ್ ಯಾವುದು ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂಥದ್ದು? ಅಷ್ಟು ಜರ್ನಿಯಲ್ಲಿ ಅದೊಂದು ಜರ್ನಿಯಲ್ಲಿ ತುಂಬಾ ಖುಷಿಯಾದಂತಹ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ? ಮೇಡಮ್, ಅದು ಕಿಚ್ಚ ಸರ್ ಚಪ್ಪಾಳೆ ಕೊಟ್ಟಾಗ ತುಂಬಾ ಖುಷಿಯಾಗಿದ್ದ ಮೂಮೆಂಟ್ ಮೇಡಮ್. ಓಕೆ. ಸರ್, ಇನ್ನೊಂದು ವಿಚಾರ, ನೀವು ಕ್ಯಾಪ್ಟನ್ ಆದ್ರಿ ಫೈನಲ್ ಅಲ್ಲಿ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಕ್ಯಾಪ್ಟನ್ ಆದ್ರಿ. ಸೊ ನೀವು ಎಷ್ಟು ವೆಯ್ಟ್ ಮಾಡ್ತಾ ಇದ್ರಿ? ಜೊತೆಗೆ ಆ ಕ್ಯಾಪ್ಟನ್ಸಿ ಅಥವಾ ಟಾಸ್ಕ್ ಇರ್ಬೋದು, ಜೊತೆಗೆ ಕ್ಯಾಪ್ಟನ್ ಆದ ದಿನ ಇರ್ಬೋದು, ಎಷ್ಟು ಖುಷಿ ಆಯ್ತು ನಿಮ್ಗೆ ಅನ್ನುವಂಥದ್ದು? ಮೇಡಮ್, ತುಂಬಾ ಖುಷಿ ಆಯ್ತು ಕ್ಯಾಪ್ಟನ್ ಆದಾಗ. ನನಗೆ ಮೊದಲ ವಾರದಿಂದಾನೇ ಕ್ಯಾಪ್ಟನ್ ಆಗ್ಬೇಕು ಅಂತ ಆಸೆ ಇತ್ತು. ಅದು ಕೊನೆಗೆ ನೆರವೇರ್ತು. ಕ್ಯಾಪ್ಟನ್ ಆಗಿ ಹೊರಗಡೆ ಬಂದಿದ್ದೀನಿ, ಗೆದ್ದು ಮನೆಯಿಂದ ಹೊರಗಡೆ ಬಂದಿದ್ದೀನಿ ಅಂತ ಅನ್ನೋ ಫೀಲ್ ಇದೆ ನನಗೆ. ತುಂಬಾ ಖುಷಿ ಇದೆ ಮೇಡಮ್, ತುಂಬಾ ಪ್ರೌಡ್ ಫೀಲ್ ಇದೆ. ಓಕೆ. ಇನ್ನು ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗುವಂತ ಅವಕಾಶ ಸಿಕ್ಕರೆ ತಾವು ಹೋಗ್ತೀರಾ ಹೇಗೆ ಅನ್ನುವಂಥದ್ದು? ಮೇಡಮ್, ಬಿಗ್ ಬಾಸ್ ಅವ್ರ ಕಡೆಯಿಂದ ಯಾವುದೇ ಕ್ಷಣದಲ್ಲೂ ನನಗೆ ಕಾಲ್ ಬಂದ್ರು ಕೂಡ ನಾನು ಖುಷಿಯಾಗಿ ಬಿಗ್ ಬಾಸ್ ಮನೆಗೆ ಮತ್ತೆ ಹೋಗ್ತೀನಿ ಮೇಡಮ್. ಹೌದು ಸರ್. ಇನ್ನೊಂದು ಕಿಚ್ಚ ಸುದೀಪ್ ಅವರು ವಿದಾಯ ಹೇಳ್ತಾ ಇರುವಂತದ್ದು, ನೆಕ್ಸ್ಟ್ ಇಂದ ಇರಲ್ಲ, ಅವರು ಹೋಸ್ಟ್ ಮಾಡಲ್ಲ. ತಾವು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಡ್ ಅವ್ರ ಬಗ್ಗೆ ನಿಮ್ಗೆ ತುಂಬಾ ಪ್ರೀತಿ ಇದೆ, ಅದ್ ನಮ್ಗೆ ಗೊತ್ತು. ಜೊತೆಗೆ ಈಗ ಅವರು ಸಡನ್ ಆಗಿ ಈ ತರ ಒಂದು ನಿರ್ಧಾರವನ್ನ ತಗೊಂಡಿರುವಂತದ್ದು, ಮುಂದಿನ ಸೀಸನ್ಗಳು ಹೇಗಿರ್ಬಹುದು? ಅವ್ರಿಲ್ಲದ ವೇದಿಕೆ ಹೇಗಿರುತ್ತೆ? ಮೇಡಮ್, ನಾನು ಪೂರ್ತಿ ನನ್ನ ಜೀವನದಲ್ಲಿ ಬದಲಾಗೋದಕ್ಕೆ ಸುದೀಪ್ ಸರ್
ಪಾತ್ರ ಬಹುಮುಖ್ಯವಾದದ್ದು. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಇರೋ ಸುರೇಶ್ ಹೊರಗಡೆ ಬರ್ಬೇಕಾದ್ರೆ ಇಲ್ಲ. ನನ್ನನ್ನ ನಾನು ತುಂಬಾ ತಿದ್ಕೊಂಡಿದ್ದೀನಿ. ಎಲ್ಲಿ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊಂಡ್ ಬಂದಿದ್ದೀನಿ. ಮತ್ತೆ ಸುದೀಪ್ ಸರ್ ಪ್ರತಿ ಸಲನೂ ನನಗೆ ಗೋಲ್ಡ್ ಹಾಕಿದಾಗ ಹೇಳೋರು, ಆ ಅವರು ಹಾಕಿದಾಗಲೇ ಒಂಥರ ಕಾಂಪ್ಲಿಮೆಂಟ್ ಕೊಡ್ತಿದ್ರು, ಹಾಕದೇ ಇರೋ ಟೈಮಲ್ಲೇ ಒಂಥರ ಕಾಂಪ್ಲಿಮೆಂಟ್ ಕೊಡ್ತಿದ್ರು. ಎಷ್ಟು ಲಕ್ಷಣವಾಗಿ ಕಾಣಿಸ್ತೀರಾ ನೀವು ಹಾಕದೇ ಇರೋ ಟೈಮಲ್ಲಿ ಅಂತ ಹೇಳೋರು ನನಗೆ. ಅದೆಲ್ಲವೂ ನನಗೆ ಒಂಥರ ಸ್ಪೋರ್ಟಿವ್ನೆಸ್. ಜೀವನದಲ್ಲಿ ಮನುಷ್ಯ ಸಿಂಪ್ಲಿಸಿಟಿ ಆಗಿದ್ರೆ ಎಷ್ಟು ಎಲ್ಲರೂ ಇಷ್ಟಪಡ್ತಾರೆ ಜನಗಳು ಅನ್ನೋದು ನನಗೆ ತುಂಬಾ ಇಷ್ಟ ಆಯ್ತು ಅವ್ರು ಹೇಳುವಂಥದ್ದು. ಮತ್ತೆ ಅವ್ರಿಲ್ಲ ಅನ್ನೋದನ್ನೇ ಕಲ್ಪನೆ ಮಾಡ್ಕೊಳಕ್ ಆಗಲ್ಲ ಮೇಡಮ್ ಬಿಗ್ ಬಾಸ್ ಮನೆಯಲ್ಲಿ. ಯಾಕಂದ್ರೆ ಪ್ರತಿ ವಾರ ಸುದೀಪ್ ಸರ್ ಏನಾದ್ರು ಬಂದು ನಮ್ಗೆ ಹೇಳಿದ್ರೆ ಅದೇ ನಮ್ಗೆ ಒಂಥರ ವರ. ಅವ್ರು ಹೇಗೆ ಅಂದ್ರೆ ದೇವ್ರ ಗುಡಿಯಲ್ಲಿ, ಗರ್ಭಗುಡಿಯಲ್ಲಿ, ಖಾಲಿ ಗರ್ಭಗುಡಿಯಲ್ಲಿ ಬಿಗ್ ಬಾಸ್ ನ ನೋಡಿದಾಗ ಆಗುತ್ತೆ. ಆ ಒಂದು ಬಿಗ್ ಬಾಸ್ ಮನೆಗೆ ಸುದೀಪ್ ಸರ್ ಎಷ್ಟು ಶೋಭೆನೋ, ಗರ್ಭಗುಡಿಯಲ್ಲಿ ದೇವ್ರು ಇರೋದು ಎಷ್ಟು, ಮೂರ್ತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಆ ತರ ಸುದೀಪ್ ಸರ್. ಸುದೀಪ್ ಸರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆ, ಬಿಗ್ ಬಾಸ್ ಶೋನ ನಾವು ಕಲ್ಪನೆ ಮಾಡ್ಕೊಳಕ್ ಆಗಲ್ಲ ಮೇಡಮ್. ಸರ್, ಇನ್ನು ಕೊನೆಯದಾಗಿ ಮುಂದಿನ ನಿಮ್ಮ ಪ್ರಾಜೆಕ್ಟ್ಗಳು ಯಾವುವು, ಅಥವಾ ಮುಂದೆ ಏನೆಲ್ಲ ಯೋಜನೆಗಳನ್ನ ಇಟ್ಕೊಂಡಿದ್ದೀರಾ ಬಿಗ್ ಬಾಸ್ ನಂತರ ಜರ್ನಿ ಬಗ್ಗೆ? ಮೇಡಮ್ ಇವಾಗ ಇನ್ನೇನು ಹೋಟೆಲ್ ಪ್ರಾರಂಭ ಮಾಡಬೇಕು ಸದ್ಯದಲ್ಲೇ ಅತಿ ಶೀಘ್ರದಲ್ಲಿ ಹೋಟೆಲ್ ಪ್ರಾರಂಭ ಮಾಡ್ತೀನಿ. ಅದರ ಜೊತೆಗೆ ಸಿನಿಮಾ ಮತ್ತೆ ಸೀರಿಯಲ್ಗಳು, ಸುಮಾರು ಅಡ್ವರ್ಟೈಸ್ಮೆಂಟ್ಗಳದು ಆಫರ್ಗಳು ಬರ್ತಾ ಇದೆ. ಅದು ಒಳ್ಳೇದಾಗಿದ್ದು ಚೆನ್ನಾಗಿದ್ರೆ ಅದನ್ನ ಕೂಡ ಮಾಡ್ತೀನಿ. ಅದನ್ನ ಬಿಟ್ಟರೆ ನನ್ನ ಬಿಸ್ನೆಸ್ನ ಇನ್ನೊಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಪ್ಲಾನಿಂಗ್ ಅಲ್ಲಿದೆ. ಅದರದ್ದು ಎಲ್ಲಾ ತರ ಪ್ರೋಸೆಸ್ಸು ಈಗ ಪ್ರೆಸೆಂಟ್ ನಡೀತಾ ಇದೆ. ನೋಡೋಣ ಮೇಡಮ್ ಜರ್ನಿ ಹೇಗೆ ಹೋಗುತ್ತೆ ಆಗೋಗುತ್ತೆ. ಹೌದೌದು ಸರ್, ಒಳ್ಳೇದಾಗ್ಲಿ. ಯಾಕಂದ್ರೆ ಸಾಕಷ್ಟು ಯೂತ್ಸ್ ಗಳಿಗೆ ನೀವು ಸ್ಫೂರ್ತಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ. ಹಠ ಅನ್ನುವಂಥದ್ದು ಎಷ್ಟು ಬೇಕು ಮನುಷ್ಯನಿಗೆ, ಅದನ್ನ ಹೇಗೆ ಮುಂದುವರಿತಾ ಹೋಗ್ಬೇಕು ಅನ್ನುವಂಥದ್ದು. ಸೊ ಇಷ್ಟೊತ್ತು ಸಂಜೆವಾಣಿ ಜೊತೆ ಮಾತನಾಡಿದ್ರೆ ಧನ್ಯವಾದಗಳು ಸರ್. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಒಂದು ಮಾತು ಹೇಳೋದಾದ್ರೆ ನಮ್ಮ ಚಾನಲ್ ಮುಖಾಂತರ. ನನ್ನ ಅಭಿಮಾನಿಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನನ್ನ ಬಿಸ್ನೆಸ್ ಕಾರಣಕ್ಕೋಸ್ಕರ ಹೊರಗಡೆ ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಸುರೇಶ್ ಕಡೆಯಿಂದ ಎಂಟರ್ಟೈನ್ಮೆಂಟ್ ಇರ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಯಾವ ತರ ಇರ್ಬೇಕು, ನಿಮ್ಗಳ ಜೊತೆಗೆ ನಾನು ಯಾವ ತರ ನಿಂತ್ಕೋಬೇಕು, ಯಾವ ತರ ಇರ್ತೀನಿ ಅನ್ನೋದನ್ನು ಕೂಡ ಅತಿ ಶೀಘ್ರದಲ್ಲೇ ನಾನು ತಿಳಿಸ್ತೀನಿ. ನಮ್ದೇ ಆದಂತ ಒಂದ್ 2-3 ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಮುಖಾಂತರ ಒಂದು ನನ್ನ ಯಾರಿಗೆ ಉದ್ಯೋಗ ಬೇಕು ಅಂತ ಬಯಸ್ತಿರ್ತಾರೆ ಅವರಿಗೆ ಉದ್ಯೋಗ ಕೊಡುವಂಥದ್ದು ನನ್ನ ಕಡೆಯಿಂದ ಆಗತ್ತೆ. ಸುಮಾರು ನನ್ನೊಂದು ಟಾರ್ಗೆಟ್ ಇದೆ, ಸುಮಾರು ಒಂದು 2,000 ಜನಕ್ಕೆ ಉದ್ಯೋಗ ಕೊಡ್ಬೇಕು ಅಂತ ಇದ್ದೀನಿ ನಾನು. ಆ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕೆ ಏನ್ ಬೇಕು, ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ದೂರದೃಷ್ಟಿ ಇಟ್ಕೊಂಡು ನಾವು ಹೋಗ್ತಾ ಇದೀವಿ. ನನಗೆ ಇಲ್ಲಿವರೆಗೆ ಬಿಗ್ ಬಾಸ್ ಮನೇಲಿ ಉಳಿಯಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ, ಸಹಕಾರ ಮಾಡಿ, ನನಗೆ ವೋಟ್ ಮಾಡಿ ಪ್ರತಿಯೊಬ್ರು ನನ್ನ ಮನೇಲಿ ಇಷ್ಟು ದಿನ ಉಳಿಸ್ಕೊಂಡಿದ್ದೀರಾ, ಅವ್ರಿಗೆಲ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ಸಂಜೆವಾಣಿ ಪತ್ರಿಕೆಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ನಿಮಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಗೋಲ್ಡ್ ಸುರೇಶ್ ಅವರ ಮನದಾಳದ ಮಾತು ಹೇಗಿತ್ತು ಅಂತ. ಬಿಗ್ ಬಾಸ್ ಮನೆಯಲ್ಲಿ 11 ವಾರ ಇದ್ರು, ಹಾಗೆ ಆ ಜರ್ನಿ ಹೇಗಿತ್ತು, ಮನೆಯಲ್ಲಿ ಹೇಗಿತ್ತು ವಾತಾವರಣ, ಜೊತೆಗೆ ಅವರ ರಿಯಲ್ ಲೈಫ್ ಹೇಗಿದೆ ಎಲ್ಲವನ್ನೂ ಕೂಡ ನಮ್ಮ ಸಂಜೆವಾಣಿ ಜೊತೆ ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.